ಅದು ಗೊತ್ತಿಲ್ಲ. ಆದ್ರೆ ಮುಕುಂದ, ಇದೆಲ್ಲ ಕರ್ಣನ್ ನೋಡಿದಾಗ್ಲೇ ಯಾಕೆ ಆಗ್ಬೇಕಾಗಿತ್ತು? ನನ್ನ ಮಗ ಇದ್ದಿದ್ರೆ ಕರ್ಣನ್ ಥರನೇ ಇರ್ತಿದ್ದ ಅಂತ ಅನ್ನಿಸ್ಬಿಡ್ತು. ನಾನು ಹುಟ್ಟಿದ ಭಾವನೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗಿತ್ತು, ಕರ್ಣನ್ ನೋಡಿತ್ತು, ಕೈ ಹಿಡ್ದಿತ್ತು, ಎಲ್ಲ ನಿಜ ಆದ್ರೂ ಕನ್ಸಿನ ತರ ಅನ್ನಿಸ್ತಾ ಇದೆ. ಏನೋ ಸಿಕ್ತು ಅನ್ನೋ ಅಷ್ಟರಲ್ಲಿ ಎಲ್ಲಾನು ಕಳ್ಕೊಂಡ್ಬಿಟ್ನೇನೋ ಅನ್ನೋ ಭಾವ ಬರ್ತಾ ಇದೆ. ಯಾವತ್ತೂ ಇಲ್ದಿರೋ ತಳಮಳ, ಸಂಕಟ ಯಾಕಿವತ್ತಿಗೆ ಆಗ್ತಾ ಇದೆ? ಹೆತ್ತ ಮಗನ ಹುಡ್ಕೋ ಈ ತಾಯಿ ಕಣ್ಣೀರಿಗೆ ಕೊನೆನೇ ಇಲ್ವಾ ಮುಕುಂದ? ಉತ್ತರ ಕೊಡು. ನೀವೇ ಇದು ದಡ ಬಡ ಅಂತ ತಗೊಳ್ಳೋದಲ್ಲ. ಇದು ಈ ಡಾಕ್ಟರ್ ನಿಮಗೆ ಮಾಡ್ತಿರೋ ಸ್ಟ್ರಿಕ್ಟ್ ಆರ್ಡರ್. ಗೊತ್ತಾಯ್ತಾ? ಗೊತ್ತಾಯ್ತು ಡಾಕ್ಟರ್, ನಿಮ್ಮ ಆಜ್ಞೆನ ಶಿರ್ಸಾವಹಿಸಿ ಪಾಲಿಸ್ತೀವಿ. ನನ್ನ ಜೊತೆಗಿದ್ರೆ ಎಂತ ನೋವಿದ್ರು ಹೊರಟೋಗುತ್ತೆ. ನನ್ನ ಮುದ್ದು ಬೇಗ ಹುಷಾರಾಗ್ತಾರೆ, ನೋಡ್ತಾರೆ. ನಿಂತ್ಕೋ. ಯಾಕೋ ಬಂದೆ ನೀನು? ನಿನಗೆ ಈ ಮನೇಲಿ ಜಾಗ ಇಲ್ಲ. ನಿನ್ ಮುಖ ತೋರ್ಸ್ಬೇಡ. ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗತ್ತೆ. ನಿಮ್ ಕೋಪ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲ್ಲುವಷ್ಟು ಕೀಳ್ಮಟ್ಟಕ್ಕೆ ಇಳಿತಾನ? ರಾಕ್ಷಸ ರಾಕ್ಷಸ ಅಂತಿದ್ರಿ, ನಿಜವಾಗ್ಲೂ ನೀವು ರಾಕ್ಷಸ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ರಿ. ಕರ್ಣ ಸಾವಿನ ದೋಡೆಯಿಂದ ತಪ್ಪಿಸ್ಕೊಂಡ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ದುಡ್ಡು, ಹಣ, ಆಸ್ತಿ ಅಂತ ಯಾವಾಗೂ ಸಾಯ್ತಾ ಇದ್ದಲ್ಲ, ಅದೆಲ್ಲ ಬರ್ತಿದ್ದು ಕರ್ಣನಿಂದನೇ. ನಿಂದಾರಿಲೇ ಕೇಳ್ತೀನಿ, ಇದುವರೆಗೂ ಈ ಮನೆಗೆ 4 ಕಾಸು ದುಡ್ದು ತಂದಾಕಿದ್ಯಾ? ಹೋಗ್ಲಿ, ನಿನ್ ಮುದ್ದಿನ ಮಗ ಸಂಜಯ್ಗೆ ಇದನ್ನೆಲ್ಲ ನೋಡ್ಕೊಳ್ಳೋ ತಾಕತ್ತಿದ್ಯಾ? ಕರ್ಣನ್ನ ಸಾಯಿಸಿ ನಿನ್ ಬೇಕಾದನ್ನ ಪಡ್ಕೋಬಹುದು ಅಂತ ನೀನ್ ಹೇಗೋ ಅಂದ್ಕೊಂಡೆ? ಎಲ್ರು ಒಂದೇ ತಿಂಗಳಲ್ಲಿ ಬೀದಿಗೆ ಬರ್ತಿದ್ವಿ. ಹೌದಮ್ಮ, ಹೌದು. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಬುದ್ಧಿಗೆಟ್ಟು ತಪ್ಪು ಮಾಡಿದ್ದೀನಿ. ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡು. ಕ್ಷಮಿಸಕ್ಕೆ ಇದು ಸಣ್ಣ ಪುಟ್ಟ ತಪ್ಪಲ್ಲ, ಅಪರಾಧ, ಮಹಾ ಅಪರಾಧ ಅಂತಾರೆ. ನಾಯಿಗೆ ತಾನು ತಿನ್ನೋ ಅನ್ನದ ಬೆಲೆ ಗೊತ್ತಿರುತ್ತೆ. ಕನಿಷ್ಠ ನಿಂಗ ಆ ಯೋಗ್ಯತೆನೂ ಇಲ್ವಲ್ಲೋ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮಗ ಅಂತ ನಾನು ಒಪ್ಕೊಂಡು ಈ ಮನೇಲಿ ಇರಕ್ಕೆ ಅವಕಾಶ ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಏನಾಗ್ತಿದೆ ಅಲ್ಲಿ? ಗೊತ್ತಿಲ್ಲ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ನಾನು ಬರ್ತೀನಿ. 1 ಸೆಕೆಂಡ್. ನೀನ್ ಇರ್ಬೇಕಾಗಿರೋದು ಇಲ್ಲೆಲ್ಲ ಕಣೋ, ಬೇರೆ ಜಾಗನೇ ಇದೆ. ಮಾಲ್ತಿ, ಹೋಗ್ ನನ್ ಫೋನ್ ತಗೊಂಡ್ ಬಾ. ಈಗ್ಲೇ ಪೊಲೀಸ್ನವ್ರು ಫೋನ್ ಮಾಡಿ ಇವನ್ನ ಅರೆಸ್ಟ್ ಮಾಡಕ್ ಹೇಳ್ತೀನಿ. ಮತ್ತೆ ಯಾಕೆ ಬಂದೆ? ನಿನ್ನಿಂದ ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ತಪ್ಪಾಗಿದೆ ಸೀತಾ. ಅದನ್ನ ಒಪ್ಕೊಂಡು ಕ್ಷಮೆ ಕೇಳಕ್ಕೆ ಅಂತಾನೆ ಬಂದೆ. ಕೇಳಾಯ್ತಲ್ಲ, ಹೊರಡು. ನನ್ನ ಮಾತನ್ನ ಒಂದೇ ಒಂದ್ಸಾರಿ ಕೇಳಿಸ್ಕೋ ಸೀತಾ. ಇನ್ಮೇಲೆ ನಿನ್ನ ಆರ್ಡರ್ಸ್ನ ಮೀರಿ ಬೇರೆ ಯಾವ ಎಕ್ಸ್ಟ್ರಾ ಕೆಲಸನೂ ಮಾಡಲ್ಲ. ಆ ನಂಬಿಕೆ ನಾನು ಕೊಡ್ತೀನಿ. ನಂಬಿಕೆ ಅನ್ನೋದು ಗಾಜಿನ ಥರ. ಒಂದ್ಸಲಿ ಒಡೆದೋದ್ರೆ ಅದನ್ನ ಮತ್ತೆ ಜೋಡ್ಸಕ್ಕಾಗಲ್ಲ. ಜೋಡಿಸಿದ್ರೂ ಬಿರುಕು ಕಾಣಿಸುತ್ತೆ. ಸೀತಾ, ಆ ಥರದಲ್ಲಿ ನಾನು ತಗೊಂಡಿದ್ದ ನಿರ್ಧಾರ ಇಷ್ಟು ವಿಕೋಪಕ್ಕೆ ಹೋಗುತ್ತಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ಲೀಸ್
ಇದೊಂದು ಕಾರಣಕ್ಕೆ ನನ್ನನ್ನು ದೂರ ಮಾಡಬೇಡ. ನಿರ್ಧಾರ ತಪ್ಪಾಗದ್ ಬೇರೆ, ಪ್ರಮಾದ ಆಗದ್ ಬೇರೆ. ಇದರಲ್ಲಿ ನೀನೇನ್ ಮಾಡಿದ್ಯಾ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಜೀವ ಕೊಡೋ ಶಕ್ತಿ ಇಲ್ಲದೆ ಇದ್ದಾಗ ಜೀವ ತೆಗೆಯೋ ಹಕ್ಕು ನಿನಗಿರೋದಿಲ್ಲ ತಾರ. ನಂದಾರಿನೇ ಬೇರೆ, ನಿಂದಾರಿನೇ ಬೇರೆ. ನಮ್ಮಿಬ್ರಿಗೂ ಮ್ಯಾಚ್ ಆಗಲ್ಲ. ಇಷ್ಟು ವರ್ಷ ಆದ್ಮೇಲೆ ನನ್ನ ನೋವಿಗೆ ಸ್ಪಂದಿಸೋದಕ್ಕೆ ನೀನಿದ್ಯಾ ಅಂತ ಅನ್ಕೊಂಡೆ. ನಮ್ಮಿಬ್ಬರ ದಾರಿನೂ ಒಂದೇ, ನೋವು ಒಂದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀನ್ ನನ್ನ ಕೈ ಬಿಟ್ರೆ ನನ್ನವರು ಅನ್ನೋದಕ್ಕೆ ಯಾರೂ ಇರೋದಿಲ್ಲ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಹೊರಡ್ತೀನಿ. ತಾರ, ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಎರಡನೇ ಚಾನ್ಸ್ ಕೊಟ್ಟು ನನಗೆ ಅಭ್ಯಾಸ ಇಲ್ಲ. ಆದರೆ ನಿನಗೋಸ್ಕರ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಸರಿಯಾಗಿ ಉಪಯೋಗಿಸ್ಕೊ. ಶ್ಯೂರ್ ಸೀತಾ, ಥ್ಯಾಂಕ್ ಯು ಸೋ ಮಚ್. ನೀನು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಬಿಲೀವ್ ಮೀ. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೋ ಪ್ರಾಬ್ಲಮ್. ತಾರ, ನನ್ನ ಉದ್ದೇಶ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಅನ್ಕೋತೀನಿ. ಆ ಕೆಲಸ ಮಾಡಿ ರಿಸಲ್ಟ್ ತೋರಿಸು ಸಾಕು. ಒಂದು ಉಪಾಯ ಸೋತ್ರೆ ನನ್ನ ಹತ್ರ ಇನ್ನೂ 100 ಉಪಾಯ ಇರುತ್ತೆ. ಐ ವಿಲ್ ಬಿ ಬ್ಯಾಕ್.